ತುಮಕೂರನ್ನ ತಲುಪಿಯಾಗಿದೆ ದರ್ಶನ್ ಇರುವಂತಹ ವಾಹನ ಅನ್ನೋದು ತಿಳಿದು ಬರ್ತಾ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ರನ್ನ ಕರೆದುಕೊಂಡು ಹೋಗೋ ಕೆಲಸವನ್ನ ಮುಂಜಾನೆನೇ ಮಾಡಿದ್ದಾರೆ ಪೊಲೀಸರು. ಈಗ ತುಮಕೂರನ್ನ ದರ್ಶನ್ ಇರೋ ವೆಹಿಕಲ್ ತಲುಪಿದೆ. ತುಮಕೂರಿನಿಂದ ಚಳ್ಳಕೆರೆ, ಶಿರಾ ಈ ರೀತಿ ರೂಟ್ ಮ್ಯಾಪ್ ಅನ್ನ ಹಾಕೊಂಡಿದ್ದಾರೆ. ಒಂದು 2-3 ರೂಟ್ ಮ್ಯಾಪ್ಗಳನ್ನು ಹಾಕೊಂಡಿದ್ರು. ಫಾಸ್ಟೆಸ್ಟ್ ವೇ ಟು ರೀಚ್ ಬಳ್ಳಾರಿ ಯಾವುದು ಅಂತ ನೋಡಿ, ಜೊತೆಗೆ ಭದ್ರತೆ ವ್ಯವಸ್ಥೆಯನ್ನು ಕೂಡ ಕಂಡುಕೊಂಡು ಅಂತಿಮವಾಗಿ ನೆಲಮಂಗಲ ಟು ತುಮಕೂರು, ತುಮಕೂರಿಂದ ಚಿತ್ರದುರ್ಗದ NH ಮೂಲಕವಾಗಿ ಬಳ್ಳಾರಿಯನ್ನು ತಲುಪ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಹಾಗೂ ರಾಜ್ಯದ ವಿವಿಧ ಜೈಲುಗಳಿಗೆ ಬೇರೆ ಬೇರೆ ಆರೋಪಿಗಳನ್ನು ಶಿಫ್ಟ್ ಮಾಡೋ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಬಟ್ ಅತಿ ಹೆಚ್ಚು ಭದ್ರತೆ ಸಹಜ ರೀಸನ್ಗಳಿಗೆ, ಆಬ್ವಿಯಸ್ ರೀಸನ್ಗಳಿಗೆ ದರ್ಶನ್ಗೆ ಕೊಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಬರೀಶ್, ಬಳ್ಳಾರಿಗೆ ದರ್ಶನ್ ಇರುವಂತಹ ಪೊಲೀಸರ ತಂಡ ಹಾಗೂ ದರ್ಶನ್ ಎಷ್ಟೊತ್ತಿಗೆ ಬರ್ತಾರೆ, ಏನೇನು ಡೀಟೇಲ್ಸ್ ಇದೆ? ಮಮತಾ, ಬಹುತೇಕ 9 ಗಂಟೆ ಅನ್ನುವಷ್ಟರಲ್ಲಿನೇ ನಟ ಅಂದರೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಕರೆದುಕೊಂಡು ಬರಲಾಗ್ತದೆ. ಯಾಕಂದರೆ ಬಹುತೇಕ ಈಗಾಗಲೇ ಟ್ರಾಫಿಕ್ ಏನು ಬೆಂಗಳೂರಲ್ಲಿ ಹೆವಿ ಟ್ರಾಫಿಕ್ ಇರ್ತಿತ್ತು, ಆ ಒಂದು ಟ್ರಾಫಿಕ್ಕನ್ನು ತಪ್ಪಿಸ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಅರ್ಲಿ ಮಾರ್ನಿಂಗ್ ಅವ್ರನ್ನ ಬೆಂಗಳೂರಿನಿಂದ ಹೊರಗಡೆ ಕರೆತಂದಿದ್ದಾರೆ. ಆದರೆ ಹೀಗಾಗಿ ಹೆಚ್ಚು ಕಡಿಮೆ 9 ಗಂಟೆ ಅನ್ನುವಷ್ಟರೊತ್ತಿಗೆ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಕರೆದುಕೊಂಡು ಬರಲಾಗ್ತದೆ. ಇಲ್ಲಿಯೂ ಸಹಿತ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ದರ್ಶನ್ ಅವರು ಬಂದ ತಕ್ಷಣ ಯಾವ ಸೆಲ್ಲಲ್ಲಿ ಇಡಬೇಕು, ಅದ್ರ ಜೊತೆಗೆ ಇಲ್ಲಿಯೂ ಕೂಡ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಆದಂಥ ಎಡವಟ್ಟುಗಳು ಇಲ್ಲಿಯೂ ಕೂಡ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿಯೂ ಕೂಡ ನಿನ್ನೆ ಬಳ್ಳಾರಿ SP ಶೋಭಾರಾಣಿ ಅವರ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಸಭೆಯನ್ನು ಕೂಡ ಮಾಡಲಾಯಿತು. ಆ ಒಂದು ಸಭೆಯಲ್ಲಿ ಏನೆಲ್ಲ ಮುಂಜಾಗ್ರತೆಗಳನ್ನ ವಹಿಸಬೇಕಾಗುತ್ತೆ, ಅದ್ರ ಜೊತೆಗೆ ಇಲ್ಲಿಯೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಾದಂಥ ಎಡವಟ್ಟುಗಳಾಗಬಾರ್ದು, ಅದ್ರ ಜೊತೆಗೆ ಯಾವ ಸಿಬ್ಬಂದಿಗಳು ದರ್ಶನ್ ಅವರ ಸೆಲ್ ಉಸ್ತುವಾರಿಯನ್ನು ನೋಡ್ಕೊಳ್ಬೇಕು, ಅದ್ರ ಜೊತೆಗೆ ದರ್ಶನ್ ಅವರು ಬಂದ ನಂತರದಲ್ಲಿ ಯಾವೆಲ್ಲ ರೀತಿಯ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಈಗಾಗಲೇ ಒಂದು ಹೈ ವೋಲ್ಟೇಜ್ ಸಭೆಯನ್ನು ಕೂಡ ಮಾಡಿದ್ರು. ತದನಂತರದಲ್ಲಿ ಅಂದ್ರೆ ಈಗ ಇನ್ನು 9 ಗಂಟೆ ಅನ್ನುವಷ್ಟರಲ್ಲಿ ನಟ ದರ್ಶನ್ ಅವರು ಬಳ್ಳಾರಿಗೆ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಜೈಲಿನ ಮುಂಭಾಗದಲ್ಲಿ ಜೈಲಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ 2 ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಈಗಾಗಲೇ ಪೊಲೀಸರು ಕೂಡ ಅಂದ್ರೆ ಸಂಚಾರವನ್ನ ಸಂಪೂರ್ಣವಾಗಿ ನಿರ್ಬಂಧಿಸಿದ್ದಾರೆ. ಯಾರು ಕೂಡ ಸಾರ್ವಜನಿಕರು ಜೈಲಿನ ಸುತ್ತಲೂ ಕೂಡ ಸುತ್ತಬಾರದು ಅನ್ನೋ ನಿಟ್ಟಿನಲ್ಲಿ. ಮತ್ತೊಂದು ಕಡೆಗೆ ದರ್ಶನ್ ಅವರಿಗೆ ಸಹಜವಾಗಿ ಫ್ಯಾನ್ ಫಾಲೋವರ್ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಎಲ್ಲಿಯೂ ಕೂಡ ಅಚಾತುರ್ಯ ಆಗದೇ ಇರೋ ನಿಟ್ಟಿನಲ್ಲಿ ಅಗತ್ಯ ಇರತಕ್ಕಂಥ ಸ್ಥಳಗಳಲ್ಲಿ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಯಾಕಂದ್ರೆ ದರ್ಶನ್ ಅವರು ಬರ್ತಾರೆ ಅನ್ನುವಂಥ ಮಾಹಿತಿ ತಿಳಿದ ನಂತರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಅವರ ಅಪಾರ ಅಭಿಮಾನಿಗಳು ಬಂದು ಸೇರ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಅನ್ಕೊಂಡಂತೆ ಆಗಿದ್ರೆ ಮೊನ್ನೆನೇ ದರ್ಶನ್ ಅವರು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಆಗಮಿಸಬೇಕಾಗಿತ್ತು, ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರಬೇಕಾಗಿತ್ತು, ಆದ್ರೆ 2 ದಿನಗಳ ತಡವಾಯಿತು. ಹೀಗಾಗಿ ಇವತ್ತು ಬರ್ತಾ ಇರೋದ್ರಿಂದಾಗಿ ಕುತೂಹಲ ಕೂಡ ಹೆಚ್ಚಾಗಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಬಂದು ಸೇರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಸುತ್ತಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಹೀಗಾಗಿ ದರ್ಶನ್ ಅವರನ್ನ ಕರೆದುಕೊಂಡು ಬಂದ ನಂತರದಲ್ಲಿ ಅವ್ರನ್ನ ಇಡಬೇಕಾಗಿರ್ತಕ್ಕಂಥ ಸೆಲ್ ಕೂಡ ಈಗಾಗಲೇ ಸಿದ್ಧವಾಗಿದೆ. ಅಂದ್ರೆ ಅವ್ರನ್ನ ಬಹುತೇಕವಾಗಿ 10x10 ಇರ್ತಕ್ಕಂಥ ಸೆಲ್ ಏನಿದೆ, ಅಂದ್ರೆ ಅಟ್ಯಾಚ್ ಬಾತ್ರೂಮ್ ಇರ್ತಕ್ಕಂಥ ಸೆಲ್ ಅಲ್ಲಿ ಇಡ್ಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಮತ್ತೊಂದು ಕಡೆಗೆ 3 ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡೋದ್ರ ಮೂಲಕ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಬಾಡಿ ಕ್ಯಾಮ್ರಾಗಳನ್ನು ಕೂಡ ಕೊಡಲಾಗುತ್ತೆ ಅನ್ನುವಂಥ ಮಾತಿದೆ. ಅದ್ರ ಜೊತೆಗೆ ದರ್ಶನ್ ಅವರು ಬಂದ ತಕ್ಷಣನೇ ಅಂದ್ರೆ ಸಹಜವಾಗಿ ಜೈಲಿಂದ ಜೈಲಿಗೆ ಕೈದಿಯನ್ನ ಅಂದ್ರೆ ಏನು ಆರೋಪಿಯನ್ನ ಶಿಫ್ಟ್ ಮಾಡಿದಂತ ನಂತರದಲ್ಲಿ ಸಹಜವಾಗಿ ಅವರ ಖೈದಿ ನಂಬರ್ ಅಂದ್ರೆ ಅವರ ಖೈದಿ ನಂಬರ್ ಸಹಿತ ಬದಲಾಗುತ್ತೆ. ಇಲ್ಲಿಯೂ ಸಹಿತ ಏನು ದರ್ಶನ್ ಅವ್ರದ್ದು ಪರಪ್ಪನಗ್ರಹಾರ ಜೈಲಲ್ಲಿ 6106 ಖೈದಿ ನಂಬರ್ ಇತ್ತು, ಅದು ಕೂಡ ಇಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಬಂದ ನಂತರ ಬದಲಾಗಲಿದೆ. ಹೀಗಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೂಡ ಮಾಡಿಕೊಳ್ಳಲಾಗಿದೆ. ಬಹುಶಃ ಆಸುಪಾಸು ಅಂದ್ರೆ 9 ಗಂಟೆ ಅನ್ನುವಷ್ಟರಲ್ಲಿ ದರ್ಶನ್ ಅವ್ರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗ್ತದೆ. ಮಮತಾ, ಓಕೆ ಅಂಬರೀಶ್, ಇದ್ರ ಜೊತೆಗೆ ಈಗ UTP ನಂಬರ್ ಕೂಡ ಚೇಂಜ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಏನಾದರೂ ಡಾಕ್ಯುಮೆಂಟೇಶನ್ಗಳು ಪ್ರಕ್ರಿಯೆಗಳು ಆಗುತ್ತಾ? ಅದೆಲ್ಲ ಮುಗಿಯೋದಕ್ಕೆ ಒಟ್ಟಾರೆಯಾಗಿ ಜೈಲಿಗೆ ಅಡ್ಮಿಟ್ ಆಗೋದಕ್ಕೆ ದರ್ಶನ್ ಎಷ್ಟು ಸಮಯ ಬೇಕಾಗತ್ತೆ? ಏನಾದರೂ ಪ್ರೋಸೆಸ್ಗಳು, ಟೆಕ್ನಿಕಲ್ ಪ್ರೋಸೆಸ್ಗಳು ಇರ್ತಾವ, ಹೇಗೆ ಅದು? ಮಮತಾ, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಅಂದ್ರೆ 2 ದಿನಗಳ ಹಿಂದೆ ದರ್ಶನ್ ಅವ್ರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಆದೇಶವನ್ನು ಕೊಡ್ತು. ಆದೇಶ ಕೊಟ್ಟ ನಂತರದಲ್ಲಿ ಒಂದಿಷ್ಟು ಪ್ರಕ್ರಿಯೆಗಳು ಅಲ್ಲಿಂದನೇ ಅಂದ್ರೆ ಬೆಂಗಳೂರಿನಿಂದನೇ ಆಗಿದ್ವು. ಆದ್ರೆ ಇಲ್ಲಿ ನಿನ್ನೆ ಸಂಜೆವರೆಗೂ ಸಹಿತ ನಮಗೆ ಅಧಿಕೃತ ಮಾಹಿತಿ ಬಂದಿಲ್ಲ ಅನ್ನುವಂಥ ಮಾತನ್ನ ಜೈಲು ಅಧೀಕ್ಷಕರು ಮತ್ತು ಬಳ್ಳಾರಿ SP ಅವರು ಕೂಡ ಹೇಳ್ತಾ ಇದ್ರು. ಆದ್ರೆ ನಿನ್ನೆ ತಡರಾತ್ರಿ ಅವರಿಗೆ ಒಂದಿಷ್ಟು ಪ್ರಕ್ರಿಯೆಗಳೇನಾಗಬೇಕಾಗಿತ್ತು, ಅದ್ರ ಭಾಗವಾಗಿ ಎಲ್ಲ ರೀತಿಯ ಒಂದಿಷ್ಟು ಅಲ್ಲಿಂದ ಲೆಟರ್ ಮೂವ್ಮೆಂಟ್
ಮೂವ್ಮೆಂಟ್ ಆಗಿರ್ಬೋದು ಎಲ್ಲವೂ ಕೂಡ ಆಗಿತ್ತು. ನಂತರದಲ್ಲಿ ದರ್ಶನ್ ಅವರು ಇಲ್ಲಿಗೆ ಬಂದ ಮೇಲೂ ಸಹಿತ ಅದೊಂದು ಏನು ಪ್ರೊಸೀಜರ್ಗಳೇನಿರುತ್ತೆ ಒಳಗಡೆ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಎಲ್ಲ ಪ್ರೊಸೀಜರ್ ಕೂಡ ಮುಗಿಲಿಕ್ಕೆ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಆಗುತ್ತೆ. ಅಂದ್ರೆ 9 ಗಂಟೆಗೆ ದರ್ಶನ್ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದ್ರೆ ತದನಂತರ 10 ಗಂಟೆ ಅನ್ನುವಷ್ಟರಲ್ಲಿ ಅವ್ರನ್ನ ಸೆಲ್ಗೂ ಕೂಡ ಕಳಿಸ್ತಾರೆ. ಅಂದ್ರೆ ಅವರಿಗೆ ಕೈದಿ ನಂಬರ್ ಕೂಡ ಕೊಡಬೇಕಾಗುತ್ತೆ. ಅಂದ್ರೆ ಒಂದು ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಎಲ್ಲ ಟೆಕ್ನಿಕಲ್ ಏನೇನಿದೆ ಅದೆಲ್ಲದನ್ನು ಕೂಡ ಈಗಾಗಲೇ ಕ್ಲಿಯರ್ ಮಾಡ್ಕೊಂಡಿದ್ರೆ ಬಂದ ತಕ್ಷಣ ಒಂದು ಅರ್ಧ ಗಂಟೆ ಒಳಗಡೆ ಎಲ್ಲ ಪ್ರೊಸೀಜರ್ಗಳನ್ನ ಕ್ಲಿಯರ್ ಮಾಡ್ಕೊಂಡು ದರ್ಶನ್ ಅವ್ರನ್ನ ಸೆಲ್ಗೆ ಕಳಿಸ್ತಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಮಮತಾ. ಅಮರೇಶ್, ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಯಾವಾಗ ಜೈಲಿಗೆ ಹೋಗ್ತಾರೆ ಅಂತ ಹೇಳಲಾಯ್ತು, ಆ ಸಂದರ್ಭದಲ್ಲಿ ಅವರನ್ನ ಕ್ವಾರಂಟೈನ್ ಸೆಲ್ಗೆಲ್ಲ ಇಡ್ಲಾಗಿತ್ತು, ಅಬ್ಸರ್ವೇಷನ್ ಪೀರಿಯಡ್ ಅಂತ ಹೇಳಿ. ಸೊ ಅಲ್ಲೂ ಕೂಡ ಅಂಥದ್ದೇನಾದ್ರೂ ಪ್ರಕ್ರಿಯೆಗಳಿದೆಯಾ ಅಥವಾ ಡೈರೆಕ್ಟ್ ಆಗಿ ಅವರಿಗೆ ಕೊಟ್ಟಿರುವಂತಹ ಸೆಲ್ಗೆ ಹಾಕುವಂತಹ ಕೆಲಸ ಆಗುತ್ತಾ? ಖಂಡಿತ ಮಮತಾ, ಇದನ್ನು ಕೂಡ ನಾವು ಗಮನಿಸಲೇಬೇಕು. ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಒಂದಿಷ್ಟು ಕ್ವಾರಂಟೈನ್ ರೂಮ್ಗಳನ್ನ ತೆರೆಯಲಾಗಿತ್ತು. ಈಗ ಅದೇ ಒಂದು ಕ್ವಾರಂಟೈನ್ ರೂಮ್ಗೆ ದರ್ಶನ್ ಅವರನ್ನ ಆರಂಭಿಕವಾಗಿ ಶಿಫ್ಟ್ ಮಾಡ್ತಾರೆ. ಅದಾದ್ಮೇಲೆ ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಂತರದಲ್ಲಿ ಅವರನ್ನ ಸೆಲ್ಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಆ ಒಂದು ಕ್ವಾರಂಟೈನ್ ಒಂದು ಕೋಣೆ ಏನಿತ್ತು ಅದನ್ನ ಈಗಾಗಲೇ ನೆನ್ನೆ ಸುಣ್ಣ ಬಣ್ಣ ಬಳಿಯೋದ್ರ ಮೂಲಕ ಏನೇನು ಲೈಟಿಂಗ್ಸ್ ವ್ಯವಸ್ಥೆ ಇತ್ತು ಅದೆಲ್ಲದನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ದರ್ಶನ್ ಅವ್ರು ಬಂದ್ಮೇಲೆ ಅದೇ ಕ್ವಾರಂಟೈನ್ ಸೆಲ್ನಲ್ಲಿ ಅವ್ರನ್ನ ಇಡ್ಬೇಕಾ ಅಥವಾ ಕೈದಿಗಳಿರ್ತಕ್ಕಂಥ ಬ್ಯಾರಕ್ಗಳಲ್ಲಿ ಇಡಬೇಕಾ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ನಿನ್ನೆ ಒಂದಿಷ್ಟು ಚರ್ಚೆಗಳಾಗಿದೆ. ಹೀಗಾಗಿ ಬಂದ ನಂತರದಲ್ಲಿ ಮತ್ತೆ ಏನೇನು ಯಾವ ರೀತಿ ಮಾಡಬಹುದು ಅಥವಾ ಅವ್ರನ್ನ ಎಲ್ಲಿ ಇಡಬಹುದು ಅನ್ನೋ ನಿಟ್ಟಿನಲ್ಲಿ ಫೈನಲ್ ಆಗಿ ಅವ್ರ ಕೈದಿ ನಂಬರ್ ಕೊಟ್ಟ ಮೇಲೆ ಅದನ್ನ ಬಹುತೇಕ ಅಂದ್ರೆ ಒಂದು ಬ್ಯಾರಕ್ಗೆ ಅವ್ರನ್ನ ಶಿಫ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿಗಳ ಜೊತೆಗೆ ಅಂದ್ರೆ ಕುಖ್ಯಾತ ರೌಡಿಗಳ ಜೊತೆಗೆ ದರ್ಶನ್ ಅವರು ಸಂಪರ್ಕವನ್ನ ಸಾಧಿಸಿದ್ರು. ಹೀಗಾಗಿನೇ ಅಲ್ಲಿ ವಿಲಾಸಿ ಜೀವನ ಅಂದ್ರೆ ಐಷಾರಾಮಿ ಜೀವನವನ್ನ ನಡೆಸಿದಕ್ಕೆ ಸಂಬಂಧಪಟ್ಟಂತೆ ಫೋಟೋ ಕೂಡ ವೈರಲ್ ಆಗಿತ್ತು. ಇಲ್ಲಿಯೂ ಕೂಡ ಅಂಥದ್ದು ಒಬ್ಬ ನಟೋರಿಯಸ್ ರೌಡಿ 2001 ಸಹಿತ ಬಚ್ಚಕಾನ್ ಅನ್ನುವಂತ ನಟೋರಿಯಸ್ ರೌಡಿ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಇದ್ದಾನೆ. ಆದ್ರೆ ಸದ್ಯಕ್ಕೆ ಈಗ ಪರೋಲ್ ಮೇಲೆ ಹೊರಗಡೆ ಹೋಗಿದ್ದಾನೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಚ್ಚಕಾನ್ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಮತ್ತೆ ಶಿಫ್ಟ್ ಆಗ್ಬೋದು. ಹೀಗಾಗಿ ಅವರೆಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಏನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರ್ತಕ್ಕಂಥ ನಟೋರಿಯಸ್ ರೌಡಿ ಗ್ಯಾಂಗ್ ಏನಿತ್ತು ಅವ್ರಿಗೂ ಸಹಿತ ಸಹಜವಾಗಿ ಸಂಪರ್ಕದಲ್ಲಿ ಇರ್ತಾರೆ. ಹೀಗಾಗಿ ಅಲ್ಲಿಂದ ಇಲ್ಲಿಗೆ ಸಂಪರ್ಕ ಸಾಧಿಸಬಾರ್ದು ಮತ್ತು ದರ್ಶನ್ ಅವರು ಯಾವುದೇ ರೌಡಿಗಳ ಜೊತೆಗೆ ಈ ರೀತಿಯ ಒಡನಾಟ ಇಟ್ಕೋಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಬ್ಯಾರಕ್ಗೆ ಶಿಫ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿನೇ ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಗಳನ್ನ ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಮಾಡಿಕೊಳ್ಳಲಾಗಿದೆ. ಆಲ್ ರೈಟ್, ಧನ್ಯವಾದ ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಸುಕಿನ ಜಾವವೇ ದರ್ಶನ್ರನ್ನ ಶಿಫ್ಟ್ ಮಾಡೋ ಕೆಲಸವನ್ನ ಪೊಲೀಸರು ಯಾವ ರೀತಿ ಮಾಡ್ತಾ ಇದ್ದಾರೆ, ಜೊತೆಗೆ ಬಳ್ಳಾರಿಯಲ್ಲಿ ಆಗಿರುವಂತಹ ವ್ಯವಸ್ಥೆ ದರ್ಶನ್ಗೆ ಹೇಗೆ ಅನ್ನೋದನ್ನ ನಾವು ತಿಳಿಸ್ತಾ ಇದ್ವಿ.